ಹಾಯ್ ಫ್ರೆಂಡ್ಸ್, ಮಾನ್ಯ ತ್ರಿಷಾ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಮಾನ್ಯ ತ್ರಿಷಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನೀವು ಈ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಬಟನ್ ಕ್ಲಿಕ್ ಮಾಡಿ, ಆಲ್ ಅನ್ನೋ ಬಟನ್ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಈಗ ನಾನು ಮಾಡ್ತಾ ಇರೋದು ಗೆಣಸು, ಸಿಹಿ ಗೆಣಸಿನ ಪಾಯಸ. ಸಿಹಿ ಗೆಣಸು ಅಂದರೆ ನಿಮ್ಗೆ ಅನಿಸ್ತತೆ, ನೋಡಿರ್ತೀರ ನೀವು ಗೆಣಸು. ಅದು ಯಾವ ಕಲರ್ ನೋಡಿರ್ತೀರ? ವೈಟ್ ಕಲರ್ ನೋಡಿರ್ತೀರ. ಇದು ಆರೆಂಜ್ ಕಲರ್ ಇದೆ ಫ್ರೆಂಡ್ಸ್. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಫ್ರೆಂಡ್ಸ್. ಇದು ತುಂಬ ಕಲ್ಲರು ಆರೆಂಜ್ ಇದೆ. ನಿಮಗೆ ಸ್ವಲ್ಪ ಕಾಣಿಸ್ತಾ ಇಲ್ಲ ಇರಬಹುದು ಅಷ್ಟೊಂದು ಕಲ್ಲರು. ಆಮೇಲೆ ತೋರಿಸ್ತೀನಿ, ಕಲ್ಲರ್ ಕಾಣುತ್ತೆ. ಎಲ್ಲ ಕ್ಲೀನಾಗಿ ಎರ್ಕೊಂಡು, ಸಿಪ್ಪೆ ಎಲ್ಲ ಎರ್ಕೊಂಡು ಕ್ಲೀನಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಕಟ್ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊತೀನಿ. ಎಲ್ಲ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಕಟ್ ಮಾಡಾದಮೇಲೆ ಒಂದು ಇದು ಪಾತ್ರೆಗೆ ಹಾಕ್ಕೊಂಡು ತೊಳ್ಕೊಬೇಕು ಫ್ರೆಂಡ್ಸ್. ತೊಳೀರಿ ಒಂದು ನಾನು ಒಂದು ಹಾಕ್ಕೊಂಡು ಎಲ್ಲ ಕ್ಲೀನಾಗಿ ತೊಳ್ಕೊಬಿಡ್ತೀನಿ ಫ್ರೆಂಡ್ಸ್. ತೊಳೆದಾದ್ಮೇಲೆ ಆಮೇಲೆ ಕುಕ್ಕರ್ಗೆ ಹಾಕಿ ಬೇಯಿಸ್ಕೊಳೋದು. ನೋಡಿ ಫ್ರೆಂಡ್ಸ್, ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಾದಮೇಲೆ ನೋಡಿ ತೊಳ್ಕೊತಾ ಇದ್ದೀನಿ. ತೊಳ್ಕೊಂಡಾದ್ಮೇಲೆ ಸಣ್ಣ ಕುಕ್ಕರ್ಗೆ ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊಳೋಣ ಅಂತ ಎಲ್ಲ ಕುಕ್ಕರ್ಗೆ ಹಾಕ್ಕೊತಿದ್ದೀನಿ ಫ್ರೆಂಡ್ಸ್. ಕುಕ್ಕರ್ಗೆ ಹಾಕಿದ್ಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ, ಅದು ಮುಳುಗೋ ತನಕ ಹಾಕಿ, ಇಲ್ಲಾಂದರೆ ಸ್ವಲ್ಪ ಕಡಿಮೆ ಹಾಕಿರೂ ಪರವಾಗಿಲ್ಲ ಫ್ರೆಂಡ್ಸ್, ಬೇಯುತ್ತೆ. ಅದೇ ನೀರು ನೀವು ಎಷ್ಟು ಹಾಕಿರೂ ಬಸಿತೀವಲ್ಲ, ಏನಾಗಲ್ಲ. ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಿಬಿಟ್ಟು ಬೇಯಕ್ಕಿಡೋಣ. ಈ ಕಡೆ ಬೇಯಕ್ಕೆ ಇಟ್ಬಿಟ್ಟು ಕೂಗೋ ಅಷ್ಟೊತ್ತಿಗೆ ಈ ಕಡೆ ಸ್ವಲ್ಪ ಕಡಲೆ ಬೀಜದ ಪುಡಿ ಮಾಡ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಕಡಲೆ ಬೀಜ ಬಿಸಿ ಮಾಡ್ಕೊಳ್ಳೋಣ, ಹುರ್ಕೋಬೇಕು ಫ್ರೆಂಡ್ಸ್. ಕಡಲೆ ಬೀಜನ ಸ್ವಲ್ಪ ಹುರ್ಕೊತಾ ಇದ್ದೀನಿ. ನೋಡಿ ಅಷ್ಟೊತ್ತಿಗಾಗಲೇ ಕುಕ್ಕರ್ ಕೂಗ್ತಾ ಬಂತು. ಕುಕ್ಕರ್ ಒಂದು ವಿಶಿಲ್ 2 ವಿಶಿಲ್ ಚೆನ್ನಾಗಿ ಬೇಯಬೇಕು ಅಂದರೆ 2 ವಿಶಿಲ್ ಮಾಡ್ಕೊಳ್ಳಿ. 2 ವಿಶಿಲ್ ಆದರೆ ಸಾಕು. ಕಡಲೆ ಬೀಜ ತಣ್ಣಗಾಗಿದೆ. ಬನ್ನಿ, ಈಗ ಕಡಲೆ ಬೀಜ ತಣ್ಣಗಾಗಿದ್ದರೆ ನಾವು ಜಾರ್ಗೆ ಹಾಕ್ಕೊಳ್ಳೋಣ. ಒಂದು ಜಾರ್ ತಗೊಂಡು ಅದರೊಳಗೆ ಕಡಲೆ ಬೀಜ ಹಾಕ್ಕೊತಿದ್ದೀನಿ. ಹುರ್ಗಡ್ಲೆ ಬರುತ್ತಲ್ಲ ಫ್ರೆಂಡ್ಸ್, ಅದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಫ್ರೆಂಡ್ಸ್. ನಾವೊಂದು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಹಾಕ್ಕೊತೀನಿ. ನಮ್ಮ ಮನೆಯಲ್ಲಿ ಜಾಸ್ತಿನೇ ಹಾಕೋದು, ಅದಕ್ಕೆ ಜಾಸ್ತಿ ಪ್ರಮಾಣದಲ್ಲೇ ಹಾಕ್ಕೊಂಡೆ. ಕಡಲೆ ಬೀಜ ಹಾಕ್ಕೊಂಡೆ. 3 ಏಲಕ್ಕಿ ಹಾಕ್ಕೊತಿದ್ದೀನಿ. 3 ಏಲಕ್ಕಿ ಹಾಕ್ಕೊಬಿಟ್ಟು ರುಬ್ಕೊಂಡು ಬಂದೆ. ಇದು ಅಷ್ಟೇ ಫ್ರೆಂಡ್ಸ್, ನಿಮ್ಗೆ ಯಾವ ಥರ ಬೇಕೋ ಆ ಥರ ರುಬ್ಕೊಬೋದು. ಫುಲ್ಲು ನುಣ್ಣಗೆ ಬೇಕು ಅಂದರೆ ನುಣ್ಣಗೆ, ತರಿ ಬೇಕು ಅಂದರೆ ತರಿ ಥರ ರುಬ್ಕೊಳ್ಳಿ. ರುಬ್ಬಿ ಸೈಡ್ಗಿಡಿ. ಅಷ್ಟೊತ್ತಿಗೆ ನೋಡಿ ಕುಕ್ಕರ್ ಕೂಗಿತ್ತಲ್ಲ, ಆಫ್ ಮಾಡಿದ್ವಲ್ಲ, ವಿಶಿಲ್ ಏರೆಲ್ಲ ಹೋಗಿದೆ. ನೋಡಿ ಹೆಂಗೆ ಬೆಂದಿದೆ. ಕಲರ್ಫುಲ್ ನೋಡಿರಿ ಫ್ರೆಂಡ್ಸ್, ಕಲ್ಲರ್ ಯಾವ ಥರ ಕಾಣ್ತಾ ಇದೆ ಅಂದರೆ ಕ್ಯಾರೆಟ್ ಏನೋ ಅನ್ನೋ ಥರ ಕಾಣ್ತಾ ಇದೆ ಫ್ರೆಂಡ್ಸ್. ಇದು ಕ್ಯಾರೆಟ್ ಅಲ್ಲ ಫ್ರೆಂಡ್ಸ್, ಗೆಣಸು, ಸಿಹಿ ಗೆಣಸು. ನೀವು ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಇಲ್ಲ ಮುಂಚೆ ನೋಡಿದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾವು ನೋಡಿದ್ವಿ ಈ ಥರ ಗೆಣಸು ಅಂತ. ನಾನು ಮಾತ್ರ ಇದು ಫಸ್ಟ್ ಟೈಮೇ ಫ್ರೆಂಡ್ಸ್ ನೋಡ್ತಾ ಇರೋದು ಈ ಕಲರ್ ಗೆಣಸು. ಇದು ನೀರೆಲ್ಲ ಬಸ್ಕೋಬೇಕು ಫ್ರೆಂಡ್ಸ್. ಫುಲ್ಲು ಬಸ್ಕೊಂಡಾದ್ಮೇಲೆ ತಿರ್ಗಾ ಬೇರೆ ಪಾತ್ರೆಗೆ ಹಾಕ್ಕೊಂಡಾದರೂ ಬೇಕಾದ್ರೆ ನೀವು ಇಟ್ಕೋಬೋದು. ನಾನು ಅದೇ ಪಾತ್ರೆಗೆ ಇಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊತಾ ಇದ್ದೀನಿ. ಬೆಲ್ಲ ಹಾಕ್ಕೊಂಡು ಅದು ಮಿಕ್ಸ್ ಆಗೋ ತನಕ ಸ್ವಲ್ಪ ಕುದಿಸ್ಕೋಬೇಕು. ಚೆನ್ನಾಗಿ 2 ಮಿಕ್ಸ್ ಮಾಡಿ ಕುದಿಸಿ ಫ್ರೆಂಡ್ಸ್, ಆವಾಗ ಕರಗುತ್ತೆ ಬೆಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸಣ್ಣ ಉರಿಲಿ ಬೇಯುತ್ತೆ ಬೆಲ್ಲ ಎಲ್ಲ ಕರಗುತ್ತೆ ಆವಾಗ. ನೋಡಿ ಫ್ರೆಂಡ್ಸ್ ಯಾವ ಥರ ಆಯಿತು ಅಂತ. ಇವಾಗ ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ಳಿ. ನಾನು ಎಲ್ಲ ಜಾಸ್ತಿ ಪ್ರಮಾಣದಲ್ಲೇ ಹಾಕ್ತೀನಿ ಫ್ರೆಂಡ್ಸ್. ಕಾಯಿ ತುರಿ, ಕಡಲೆ ಬೀಜ, ಬೆಲ್ಲ ಆ ಥರದ್ದೆಲ್ಲ ನಮ್ಮ ಮನೆಗೆ ಸ್ವಲ್ಪ ಜಾಸ್ತಿ ಮಾಡ್ಕೊತೀವಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ತೀವಿ. ನಿಮ್ಗೆ ಯಾವ ಪ್ರಮಾಣ ಬೇಕೋ ಆ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ. ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನೋಡಿ ಎಲ್ಲ ತಿರುಗಬೇಕು, ಚೆನ್ನಾಗಿ ಕಾಣ್ತಾ ಇದಿರ್ಬೋದು. ಇವಾಗ ಕಡಲೆ ಬೀಜದ ಪೌಡ್ರ್ ಹಾಕ್ಕೊಳ್ಳೋಣ. ಇದು ಹಾಕ್ಕೊಂಡು ತಿರುಗೋಣ. ತಿರುವಾದ್ಮೇಲೆ ಒಂದು 5 ನಿಮಿಷ ಕುದಿಸ್ಬೇಕು ಫ್ರೆಂಡ್ಸ್. ಕುದಿಸಿದಾದ್ಮೇಲೆ ಹಾಕ್ಕೊಂಡು ತಿನ್ನೋದಷ್ಟೇ. ಇದೇ ಫ್ರೆಂಡ್ಸ್ ಸಿಹಿ ಗೆಣಸಿನ ಪಾಯಸ ರೆಡಿ ಆಯಿತು ಫ್ರೆಂಡ್ಸ್. ಇದು ನಾನು ಮಾಡಿರೋ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಲ್ ಅನ್ನೋ ಬಟನ್ ಕ್ಲಿಕ್ ಮಾಡಿ.
ನಿಮ್ಗೆ ಇಷ್ಟ ಇದ್ದರೆ ಅಂದರೆ ಮನೇಲಿ ಒಂದು ಸತಿ ಟ್ರೈ ಮಾಡಿ, ಇಷ್ಟ ಆದರೆ ಕಮೆಂಟ್ ಮಾಡಿ, ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡಿ. ಇಷ್ಟೇ ಫ್ರೆಂಡ್ಸ್, ಆಗೋಯ್ತು. ಸ್ವಲ್ಪ ಬಿಸಿ ಆಗಬೇಕು. ಬಿಸಿ ಆದಮೇಲೆ ಬಿಸಿ ಆಯಿತು, ಒಂದು ಬಟ್ಲಿಗೆ ಹಾಕ್ಕೊಂಡು ತೊಗೊಳೋದಷ್ಟೇ ಫ್ರೆಂಡ್ಸ್. ಗೆಣಸು ಬೇಯಿಸಿ ತಿನ್ಬೋದು ಫ್ರೆಂಡ್ಸ್. ಗೆಣಸಿ ಬೇಯಿಸಿದ ಮೇಲೆ ಅದೇ ಥರ ಒಬ್ಬೊಬ್ರು ಹಂಗೆ ತಿಂತಾರೆ, ಒಬ್ಬೊಬ್ರು ಕಾಯಲ್ಲಿ ಮಾಡಬೇಕು, ಅದು ಕಡಲೆ ಪುಡಿ ಮಾಡಬೇಕು, ಅವೆಲ್ಲ ಕೇಳ್ತಿದ್ದಾರೆ. ಅದಕ್ಕೋಸ್ಕರ ನಾವು ಈ ಥರ ಮಾಡಿಬಿಟ್ರೆ ಮಕ್ಳಿಗೆ ಈಸಿಯಾಗಿ ಬಟ್ಲಿಗೆ ಹಾಕ್ಕೊಟ್ರೆ ತಿನ್ಕೊಬಿಡ್ತಾರೆ. ಕಲಸೋದು ಅವೆಲ್ಲ ರಿಸ್ಕ್ ಆಗುತ್ತೆ, ಇದಾದರೆ ಈಸಿಯಲ್ಲಿರುತ್ತೆ ಅಂತ ಈ ಥರ ಮಾಡಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.